ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗಿನ್ನು ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಇದು ಮಹಾದೇವಿ ಅಕ್ಕನವರ ಒಂದು ಸಣ್ಣ ವಚನ, ಆದರೆ ಬಹಳ ಪ್ರಸಿದ್ಧವಾದ ವಚನ. ಒಬ್ಬರು ವಚನಗಳಲ್ಲಿ ವಿಜ್ಞಾನ ಅಂತ ಹೇಳಿ ವಿ ಬಾಗಲಕೋಟ್ ಅಂತ ಹೇಳಿ ಅವರೊಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇದು ಪ್ರಾಯಶಃ ಮೊದಲನೇ ವಚನ ಅಂತ ಕಾಣುತ್ತೆ. ಅಂದರೆ ಭೌತ ವಿಜ್ಞಾನ ಈ ವಚನದಲ್ಲಿ ಇದೆ ಅಂತ ಅವರ ಪ್ರತಿಪಾದನೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಅಂದ್ರೆ ಈ ಲೋಕದ ಚೇಷ್ಟೆ ಅಂದ್ರೆ ಚಟುವಟಿಕೆ ಅಂತ ಅರ್ಥ. ಸಂಸ್ಕೃತ ಪದ ಚೇಷ್ಟೆ, ಅದು ಕನ್ನಡದಲ್ಲಿ ತದ್ಭವ ಆಗಿ ತತ್ಸಮ ಆಗಿ ತದ್ಭವ ತತ್ಸಮದಲ್ಲಿ ಚಟುವಟಿಕೆ ಅಂತ ಆಗಿದೆ. ಆದರೆ ಈ ಚೇಷ್ಟೆ ಅನ್ನೋ ಶಬ್ದ ಕೆಟ್ಟದಕ್ಕೆ ಬಳಕೆ ಆಗ್ತಾ ಇದೆ. ಅವನ ಚೇಷ್ಟೆ ನೋಡೋಣ ಅಂದ್ರೆ ಅದು ಕೆಟ್ಟ ಶಬ್ದ ಅಲ್ಲ, ಒಳ್ಳೆ ಶಬ್ದ. ಚೇಷ್ಟೆ ಅಂದ್ರೆ ಚಟುವಟಿಕೆ ಅಂತ ಅರ್ಥ. ಈ ಲೋಕದ ಎಲ್ಲಾ ಚೇಷ್ಟೆಗಳು ಶುರುವಾಗೋದು ಸೂರ್ಯೋದಯದಿಂದ. ಅಂದ್ರೆ ಲೋಕದ ಚೇಷ್ಟೆಗೆ ರವಿ ಬೀಜ. ಮಹಾದೇವಕ್ಕನವ್ರ ಕಾಲಕ್ಕೆ ಇದು ಸರಿ, ಆದ್ರೆ ಇವಾಗ ಗೊತ್ತಾಗಿದೆ ಬರೀ ಲೋಕದ ಚೇಷ್ಟೆಗೆ ಅಲ್ಲ, ಭೂಲೋಕದ ಮೂಲವೇ ಸೂರ್ಯ. ಭೂಮಿ ಹುಟ್ಟಿದ ಸೂರ್ಯನಿಂದ. ಸೂರ್ಯನಲ್ಲಿ ಸ್ಫೋಟ ಉಂಟಾಗಿ ಅನೇಕ ದ್ರವ್ಯಗಳು ಆಚೆ ಬಂದು ತಣ್ಣಗಾಗಿ ಗ್ರಹಗಳಾಗಿದ್ದಾವೆ, ಧೂಮಕೇತುಗಳಾಗಿದ್ದಾವೆ, ಕ್ಷುದ್ರ ಗ್ರಹಗಳಾಗಿದ್ದಾವೆ. ಏನೇನು ಆಕಾಶದಲ್ಲಿ ಕಾಣಿಸ್ತದೋ ನಿಮಗೆ ಅದೆಲ್ಲ ಉಲ್ಕೆಗಳು, ಅವೆಲ್ಲವೂ ಸೂರ್ಯನಿಂದ ಹುಟ್ಟಿದಂತಹವೆ. ಅಂದ್ರೆ ಈ ಭೂಮಿಗೆ ಮೂಲ ಸೂರ್ಯ. ನಕ್ಷತ್ರಗಳು ಈ ತರ ಅನೇಕ ಭೂಮಿಗಳನ್ನ ಹುಟ್ಟಿಸಿವೆ. ಅನಂತ ಕೋಟಿ ನಕ್ಷತ್ರಗಳು, ಅನಂತ ಕೋಟಿ ಆಕಾಶಗಂಗೆಗಳು. ಅವೆಲ್ಲವಕ್ಕೂ ಅಂದ್ರೆ ಲೋಕ ಅಂತಂದ್ರೆ ಇಲ್ಲಿ ಕೇವಲ ಭೂಲೋಕ ಈ ವಚನದಲ್ಲಿ ಮಾತ್ರ. ಆದ್ರೆ ಲೋಕ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥದ್ದೇನಿದೆ ಅದೆಲ್ಲವೂ ಲೋಕ. ಅಲೋಕ ಅಂದ್ರೆ ಕಣ್ಣಿಗೆ ಕಾಣಿಸಲಾರದ್ದು. ಕುವೆಂಪು ಅವರ ಕಾವ್ಯಗಳಲ್ಲಿ ಅಲೋಕ ಅಂತ ಬರ್ತದೆ. ಈ ಲೋಕ ಅಲೋಕವಾಗಬೇಕು, ಅಲೋಕವನ್ನು ಈ ಲೋಕಕ್ಕೆ ಎಳೆದು ತರಬೇಕು ಅನ್ನುವ ಕಾವ್ಯಾತ್ಮಕವಾದ ಶಬ್ದವನ್ನು ಹೇಳ್ತಾರೆ. ಅಂದ್ರೆ ಈ ಲೋಕದ ಚೇಷ್ಟೆಗೆ ಹೇಗೆ ರವಿ ಬೀಜನೋ, ರವಿ ಮೂಲನೋ, ಹಾಗೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಕರ್ಣ ಅಂದ್ರೆ ಇಂದ್ರಿಯಗಳು, ಅಂತಃಕರಣಗಳು, ಬಹಿರ್ಕರಣಗಳು ಅಂದ್ರೆ ಜ್ಞಾನೇಂದ್ರಿಯಗಳು, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ. ಅಂತರಿಂದ್ರಿಯಗಳು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅಥವಾ ಶರಣರ ಪರಿಭಾಷೆಯಲ್ಲಿ ಹೇಳ್ಬೇಕಾದ್ರೆ ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು. ಭಕ್ತ ಸ್ಥಳದಲ್ಲಿ ಚಿತ್ತ ಶುದ್ಧ ಆಗ್ಬೇಕು ಅಂತ ಹೇಳ್ತಾರೆ. ಮಹೇಶ್ವರ ಸ್ಥಳದಲ್ಲಿ ಬುದ್ಧಿ ಶುದ್ಧ ಆಗ್ಬೇಕು ಅಂತ ಹೇಳ್ತಾರೆ. ಪ್ರಸಾದಿ ಸ್ಥಳದಲ್ಲಿ ಅಹಂಕಾರ ಶುದ್ಧ ಆಗ್ಬೇಕು ಅಂತ ಹೇಳ್ತಾರೆ. ಪ್ರಾಣಲಿಂಗಿ ಸ್ಥಳದಲ್ಲಿ ಮನಸ್ಸು ಶುದ್ಧ ಆಗ್ಬೇಕು. ಹಾಗೇನೆ ಶರಣ ಸ್ಥಳದಲ್ಲಿ ಭಾವ ಶುದ್ಧಿ ಆಗ್ಬೇಕು. 5 ಅಂತಃಕರಣಗಳ ಶರಣರು ಮಾಡೋದು. ಒಟ್ಟಾರೆ ಈ ಎಲ್ಲಾ ಕರ್ಣಗಳಿಗೆ ಮೂಲ ಮನಸ್ಸು. ಸಕಲ ಕರ್ಣಗಳಿಗೆ ಮೂಲ ಮನಸ್ಸೇ. ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗಿನ್ನೂ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಮನಸ್ಸನ್ನ ಪರಮಾತ್ಮನಲ್ಲಿ ನೆಲೆಗೊಳಿಸ್ಬಿಟ್ರೆ ಭವ ಅನ್ನುವಂಥದ್ದು ಬರೋದಿಲ್ಲ, ಹುಟ್ಟುವ ಕಾರಣವಿಲ್ಲ. ಈ ವಚನ ಹಿಡ್ಕೊಂಡು ಮತ್ತೆ ನೀವು ನಮಗೂ ಭವ ಬೇಡಪ್ಪ, ನಾವು ಲಿಂಗದಲ್ಲಿ ಮನಸ್ಸು ನೆಲೆಗೊಳಿಸ್ಬಿಡ್ತೀವಿ ಅಂತ ಯಾರಾದ್ರೂ ಅನ್ಕೋಬೇಡಿ. ಹಿಂಗಾಗಿ ಲಿಂಗಾಯತ ಧರ್ಮ ಯಾಕೆ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ನಮ್ಮಲ್ಲಿ ಈ ಸಾಧಕರಿಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಪೂರ್ವಜನ್ಮ ಇದೆಯಾ ಇಲ್ವಾ,
ಅಂತ ಹೇಳಿ. ಶರಣರಿಗೆ ಪೂರ್ವಜನ್ಮ ಇಲ್ಲ. ಅವರೇ ಹೇಳಿದ್ದಾರೆ ಕೆಲವು ಸಾರಿ ಕಾಲಜ್ಞಾನ ವಚನದಲ್ಲಿ 780 ವರ್ಷಗಳ ನಂತರ ಹುಟ್ಟಿ ಬರ್ತೀವಿ ಎನ್ನುವಂತಹ ಮಾತನ್ನ ಶರಣರೇ ಹೇಳ್ತಾರೆ. ಅಂದ್ರೆ ಬುದ್ಧ ಕೂಡ 2000 ವರ್ಷಗಳ ನಂತರ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಹೇಗೆ ಹುಟ್ಟಿ ಬರ್ತಾರೆ, ಯಾವ ರೂಪದಲ್ಲಿ ಹುಟ್ಟಿ ಬರ್ತಾರೆ ಅದನ್ನು ರಹಸ್ಯವಾಗಿಟ್ಟೆ ಪರಮಾತ್ಮ. ಇನ್ನು ನೀವು ಹುಟ್ಟಿ ಬರ್ತಾನೆ ಇರಬೇಕಾಗತ್ತೆ. ಎಲ್ಲಿ ತನಕ ಅಂದ್ರೆ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸುವ ತನಕ, ಮೋಕ್ಷವನ್ನ ಪಡೆಯೋ ತನಕ, ಮುಕ್ತಿಯನ್ನು ಹೊಂದುವ ತನಕ. ಈ ವಿಚಾರವಾದಿಗಳ ಮಾತು ಕೇಳಿ ಕಟ್ಕೊಂಡು ಯಾರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅವರಿಗೆ ಭಕ್ತಿನೇ ಇಲ್ಲ ಅಂದಾಗ ಭಕ್ತಿ ಶೂನ್ಯರೇ ಅವ್ರು ಹೆಚ್ಚಾಗಿ. ಅವ್ರಿಗೆ ಭಕ್ತಿನೇ ಇಲ್ಲ ಅಂದಾಗ ಮುಕ್ತಿ ಪ್ರಶ್ನೆ ಏನ್ ಬಂತಲ್ಲಿ? ಅವ್ರಿಗೆ ಏನಾಗಿ ಹುಟ್ಟುತ್ತಾರೋ ಏನು, ಅದು ಪರಮಾತ್ಮ ರಹಸ್ಯವಾಗಿ ಇಟ್ಟಿದ್ದಾನೆ. ಒಳ್ಳೆಯವರು ಈ ಜಗತ್ತಿನಲ್ಲಿ ಗಾಂಧೀಜಿನೂ ದೇಹ ಬಿಟ್ಟಿದ್ದಾರೆ, ಆಮೇಲೆ ಪೂಲನ್ ದೇಹ ಬಿಟ್ಟಿದ್ದಾಳೆ, ಆಮೇಲಿಂದ ಇಂದಿರಾ ಗಾಂಧಿನೂ ದೇಹ ಬಿಟ್ಟಿದ್ದಾರೆ, ನೆಹರು ಎಲ್ಲರೂ ದೇಹ ಬಿಟ್ಟಿದ್ದಾರೆ. ಅದು ಏನಾಗಿ ಹುಟ್ಟಿದ್ರು ಅವರು ಗೊತ್ತಿಲ್ಲ. ಆಮೇಲೆ ಸಂತರು, ಮಹಾತ್ಮರು, ಪುಣ್ಯಾತ್ಮರು, ಮುಕ್ತಾತ್ಮರು ಎಲ್ಲರೂ ದೇಹ ಬಿಟ್ಟಿದ್ದಾರೆ. ಅವರೆಲ್ಲರೂ ಮತ್ತೆ ಯಾವುದೋ ರೂಪದಲ್ಲಿ ಬಂದಿರ್ತಾರೆ. ಆದರೆ ರಹಸ್ಯವಾಗಿಟ್ಟಿದ್ದಾನೆ ಪರಮಾತ್ಮ. ಅದರ ಅರ್ಥ ಜನ್ಮಗಳಿಲ್ಲ ಅಂತ ತಿಳ್ಕೋಬೇಡಿ. ಮಹಾದೇವಕ್ಕನಿಗೆ ಇಲ್ಲ, ಭವ ಇಲ್ಲ. ಆಮೇಲೆ ಭವ ಅಂದ್ರೆ ಜನ್ಮ ಇಲ್ಲ ಅಂತ ಅರ್ಥ ತಗೋಬೇಕಾಗಿಲ್ಲ. ಭವ ಅಂದ್ರೆ ಇಲ್ಲಿ ಭವದ ದುಃಖ. ಭವ ಅಂದ್ರೆ ಹುಟ್ಟು ಸಾವು, ಈ ದೇಹದ ದುಃಖ. ಭವ ದುಃಖ ಅಂದ್ರೆ ಈ ದೇಹದಿಂದ ಉಂಟಾಗ್ತಕ್ಕಂಥ ದ್ವಂದ್ವಗಳು, ಎರಡು ರೀತಿಯ ಸುಖ ದುಃಖಗಳು, ಇವುಗಳಿಲ್ದಂಗೆ ಆಗ್ಬೋದು. ಆದರೆ ಹುಟ್ಟು ಸಾವು, ಆ ಹುಟ್ಟು ಸಾವಿನ ಗುಟ್ಟು ಪರಮಾತ್ಮ ಯಾರಿಗೂ ಬಿಟ್ಟುಕೊಟ್ಟಿಲ್ಲ. ಅದರ ಅರ್ಥ ಜನ್ಮಗಳಿಲ್ಲ ಅಂತ ಶರಣರು ಹೇಳ್ತಾರೆ ಅಂತಲ್ಲ. ಮಹಾದೇವಕ್ಕನವರು ಹೇಳ್ತಾರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಶುಭಾಶುಭಗಳ ಕಂಡೆ ಹಿಂದಣ ಸುಖಾಸುಖಗಳನ್ನು ಉಂಡೆ ಹಿಂದಣ ಜನ್ಮಗಳೇನಾದಡಾಗಲಿ ಮುಂದೆ ನೀ ಕರುಣೆ ಸಚನ ಮಲ್ಲಿಕಾರ್ಜುನ. ಹಿಂದಿನ ಜನ್ಮ ನನಗೆ ಗೊತ್ತಿಲ್ಲ, ಮುಂದೆ ನಿನ್ನ ಕೃಪೆಯಿಂದ ನಡೆಸು. ನೀನು ನಿನ್ನ ತತ್ವದಲ್ಲಿ, ನಿನ್ನ ಮಾರ್ಗದಲ್ಲಿ, ನಿನ್ನ ಬೆಳಕಿನಲ್ಲಿ ನಡೆಸು ಅಂತ ಕೇಳ್ಕೊಂತಾರೆ ಮಹಾದೇವಕ್ಕನವರು. ಹಾಗೆ ನಾವು ಕೂಡ ಒಳ್ಳೆ ಜನ್ಮವನ್ನು ಬಯಸೋಣ, ಸಾಧಕ ಜನ್ಮವನ್ನು ಬಯಸೋಣ, ಸಿದ್ಧ ಜನ್ಮವನ್ನು, ಆನಂದದ ಜನ್ಮವನ್ನು ಬಯಸೋಣ. ಯಾಕೆ ಹೆಂಗಿದ್ರು ಹುಟ್ಟು ಬರಲೇಬೇಕು, ಹುಟ್ಟು ಬರದಂತೂ ಬರಲೇಬೇಕು. ಅದಕ್ಕೆ ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯವರಾಗಿ ಹುಟ್ಟೋಣ, ಸಾಧಕರಾಗಿ ಹುಟ್ಟೋಣ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಂತೆಂಥವರು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮಾತನಾಡ್ತಾ ಇರ್ತಕ್ಕಂಥವ್ರು ಹುಟ್ಟಿದ್ದಾರೆ. ಚನ್ನಬಸವಣ್ಣರೇ ಮಾತನಾಡಿದ್ದಾರೆ. ಹಾಗಾಗಿ ಅಂತಹ ಜನ್ಮ ಬರಬೇಕಾದ್ರೆ ಅನೇಕ ಜನ್ಮಗಳ ಸಾಧನೆಯ ಫಲ ಬೇಕು. ಅದಕ್ಕೆ ನಾವು ಸಿದ್ಧರಾಗಿರೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.